ರಾತ್ರಿ ಸೂರ್ಯ ಮಕ್ಕೊಂಡಿದ್ದ ಟೈಮ್ ಆಗೈತೆ ಹೇಳೋಣ ಅಂತೇಳಿ ಸೂರ್ಯಗಳು ಹತ್ತಿ ಮಗಂಡು ಎಬ್ಬಿಸಿ ಎಲ್ಲರೂ ಮಾತ್ಲೆ ಬೆಂಕಿ ಹಚ್ತಾರ. ಆದ್ರೆ ನಾವು ಕಡ್ಡೆ ಬೆಲೆ ಬೆಂಕಿ ಹಚ್ಚಿ ಕಾಸ್ಕೊಂಡ್ಬಿಟ್ವಿ. ನಾವು ಫೈನಲಿ 20 ಸಲ ಪ್ಲಾನ್ ಮಾಡಿ 40 ಸಲ ಕ್ಯಾನ್ಸಲ್ ಮಾಡಿ ಅಂಜನಾದ್ರಿಗೆ ಬಂದ್ಬಿಟ್ವಿ. ಅದಕ್ಕಿಂತ ಸ್ವಲ್ಪ ಫ್ಲಾಶ್ ಬ್ಯಾಕ್ ಒಳಗ ಮುಂಜಾನೆ ಎದ್ದು 1 ವರ್ಷದ ಜಾಗ ಒಮ್ಮೆ ಮಾಡಿ ಲೆಕ್ಕ ಹಿಡಿಯೋರು ಮಕ್ಕ ಮಾಡ್ಕೊಂಡ್ ಬಂದಿನಿ. ಅರ್ಧ ಲೀಟರ್ ಪೆಟ್ರೋಲ್ ಹಾಕೊಂಡು ಫುಲ್ ಹಸಿ ಹೋಗಿದ್ದು. ಅದಕ್ಕೆ 1 ಮೇವ 1 ಬಕೆಟ್ ನೀರು ತೋರಿಸ್ಬಿಟ್ರು ನೋಡ್ರಿ ನನ್ಗ. ಎಲ್ಲಾರು ಸೇರಿ ಊಟ ಮಾಡೋದು ಬಿಟ್ಟ ನಮ್ಮ ದೇಶ ಇಟ್ಟಾಕ ಹಿಂದುಳ್ದೈತಿ ಅಂತೇಳಿ ವಿಚಾರ ಮಾಡತ್ತಿದ್ರು. ಅದಕ್ಕೆ ನಾನು ಹೇಳಿದ್ನಿ ಅದಕ್ಕೆ ಮುಂದೆ ಹೋಗಕ್ಕೆ ಕಾಲಿಲ್ಲ, ಅದಕ್ಕೆ ಹಿಂದುಳ್ದೈತಿ ಅಂತೇಳಿ. ಎಲ್ಲರೂ ಇನ್ನೊಂದು 5 ವರ್ಷ ಹಸುನಾಗಬಾರ್ದು ಹಂಗೆ ತಿಂದ ಲಾಸ್ಟಿಗೆ ಫಿಂಗರ್ ಬಾಲ್ ಕೊಡ್ರಿ ಅಂತ ಕೈ ತಗೊಳಕ. ಅದಕ್ಕೆ ಅವ್ರು ಡ್ಯಾಶ್ಗೆ ಬಾಲ್ ಡ್ಯಾಶ್ಲೆ ಮುಚ್ಕೊಂಡು ಕೈ ತಗೊಂಡ್ಬಿಟ್ಟ ಡ್ಯಾಶ್ ಅಂತೇಳಿ ಬೈದ್ಬಿಟ್ರು. ಈ ಕಡ್ಲಿ ಗಿಡ ಹಾಕಿ ತೊಗೊಂಡು ಹೊಂಟಿನಿ ಅಂದ್ರೆ ಮನಿ ಮುಂದೆ ಕಡ್ಲಿ ಗಿಡ ಹಚ್ಚಿ ಅದಕ್ಕೆ ಜೋಕಾಲಿ ಕಟ್ಟಿ ದಿನ ಜೋಕಾಲಿ ಆಡ್ಬೇಕು ಅನ್ಸತೈತಿ. ಅದಕ್ಕೆ ಯಾತೀನಿ ಇವ್ರ ಮನಿ ಮುಂದೆ ದನಗಳು ಕಟ್ಟಕ್ ನೆರಳಾಗೈತೆ. ಅದಕ್ಕೆ ಮನಿ ಮುಂದೆ ಯಾವ್ದಾರು ದೊಡ್ಡ ಗಿಡ ಹಚ್ಬೇಕಂತೇಳಿ ದೊಡ್ಡ ಗಿಡ ಹಚ್ಚ ಕಡ್ಲಿ ಗಿಡ ಒಯ್ಯತಾರ. ಅವಾಗ ನಾವು ಪರಿಸರಕ್ಕಿಂತ ಹೆಲ್ಪ್ ಮಾಡ್ತಿರ್ತೀವಿ, ಆದ್ರೆ ಯಾರ ಮುಂದೆ ಹೇಳ್ಕೊಳಂಗಿಲ್ಲ ಅಷ್ಟ. ಸೂರ್ಯ ಡ್ಯೂಟಿ ಮುಗಿಸಿ ಮನಿಗೆ ಹೋಗ್ಬಿಟ್ಟಾನ. ಫುಲ್ ಕತ್ಲಾಗೈತಿ. ಇವ್ರಿಬ್ಬರಿಗೆ ತಲೆ ಇಡಾಕ್ ಬೇರೆ ಕಡೆ ಜಾಗ ಸಿಕ್ಕಿಲ್ಲ ಅನಿಸ್ತೈತಿ. ನನ್ ಮ್ಯಾಗ ತಲೆ ಇಟ್ಟಾರ. ತಲೆ ಅಷ್ಟಲ್ಲ ಕಾಲ್ ನೋಡ್ರಿವ ಸುಮ್ನ ಮುಂದಿನ ಜನ್ಮದಾಗ ತಲೆದಿನ ಬ್ಯಾಗ್ ಹುಟ್ಟು ಬಿಡ್ತೀನಿ ಅಂದೆ. ಈಗ ಮನುಷ್ಯ ಆಗಿ ಹುಟ್ಟಾರ ಏನ್ ಕಿಸದ್ ಕಿತ್ತಿ ಗುಡ್ಡೆ ಹಾಕಿ ಅಂದ್ಬಿಟ್ರು. ರಾತ್ರಿ 12ಕ್ಕೆ ದಿವ ಹೆಲ್ಮೆಟ್ ರಿಪೇರಿ ಮಾಡತಾನ. ತಂದ ಅಷ್ಟ ಅಲ್ದ ಈ ಹೆಲ್ಮೆಟ್ ನಿದ್ದೆ ಹಾಳು ಮಾಡತಾನ ಅಂತ ನನ್ಗೆ ಅನ್ಸತೈತಿ. ನಂದೇನು ಕಿತ್ಕೊಳಕ್ಕಾಗಲ್ಲ ಯಾರು ಏನಕ್ಕೆ ಅಂದ್ರೆ ಇದ್ರದ ನೆಕ್ಸ್ಟ್ ಕಂಟಿನ್ಯೂ ಪಾರ್ಟ್ 2 ಲಾಗ್ಬೇಕಂದ್ರ ಪಾರ್ಟ್ 2 ಅಂತೇಳಿ ಕಾಮೆಂಟ್ ಹೊಡ್ರಿ.